ನಾವು ಮಧು ಅಕ್ಕಂಗೆ ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ. ಹಲೋ ಹಲೋ ಮೇಡಮ್, ನೀವು ಇಷ್ಟು ದಿನ ಆಯ್ತಲ್ಲ ತಗೊಂಡು ಇಸ್ಕೋಬೇಕಲ್ವಾ ಮೇಡಮ್ ನೈಟೀಸ್ಗಳನ್ನ? ನಾವು ಹುಷಾರಿಲ್ಲ, ಹಾಸ್ಪಿಟಲ್ಗೆಲ್ಲ ಅಡ್ಮಿಟ್ ಆಗ್ಬಿಟ್ವಿ. ಅಲ್ವಾ ಆಲ್ಟರ್ನೇಟಿವ್ ಆಗಿ ನಿಮ್ಮ ನಂಬರ್ ಕೊಟ್ಟಿದ್ದಾರೆ. ನೀವೇನಾಗಬೇಕು? ಮೇಡಮ್ ತಾತ ಆಗ್ಬೇಕು ನಾನು. ಅದೇನು ಸೀರಿಯಸ್ ವಿಷಯ ಸೀರಿಯಸ್ ಆಗಿ ಹೇಳಕ್ಕಾಗಲ್ವಾ? ಏನಿಲ್ಲ ಬಾ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಏನಿಲ್ಲ, ಇಟ್ ವಾಸ್ ಅ ಪ್ರಾಂಕ್. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಮಧು ಅಕ್ಕಂಗೆ ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ. ಹಲೋ ಹಲೋ ಮ್ಯಾಮ್, ಮಧುಮತಿ ಅವರ ಮಾತಾಡ್ತಿರೋದು. ಮ್ಯಾಮ್, ನಿಮ್ಮದು ಒಂದು ಬಿಲ್ ಬಾಕಿ ಇತ್ತು, ಅದಕ್ಕೆ ಕಾಲ್ ಮಾಡಿದ್ದೆ. ನೈಟಿದು. ಹಲೋ ಮ್ಯಾಮ್, ನೈಟಿದು ಒಂದು ಬಿಲ್ ಬಾಕಿ ಇತ್ತು, ನೈಟಿ. ಹಾಂ ಸರ್, ಇದು ಒಂದು ಹಬ್ಬ ಆಗ್ಬಿಡಿ ಸರ್, ಕಳಿಸ್ತೀನಿ. ಮ್ಯಾಮ್, ಆಮೇಲೆ ಕೊಡೋಕ್ಕಾಗಲ್ಲ ಮ್ಯಾಮ್, ತುಂಬ ಟೈಮ್ ಆಗ್ಬಿಟ್ಟಿದೆ ಆಗಲೇ. ಹಾಂ ಹೌದು ಸರ್, ನಾವು ಸ್ವಲ್ಪ ಬ್ಯುಸಿ ಆಗ್ಬಿಟ್ವಿ. ಹಾಂ, ಹುಷಾರಿರ್ಲಿಲ್ಲ, ಮಗು ಹಾಸ್ಪಿಟ್ಲು ಅದು ಇದು ಎಲ್ಲ ಅಡ್ಮಿಟ್ ಆಗಿದ್ದಿದ್ದು ಎಲ್ಲ ಹುಷಾರು ತಪ್ಪಿದ್ವಿ. ನಾನು ಇವತ್ತಿನ ಬರೋಕ್ಕಾಗುತ್ತಾ ಮ್ಯಾಮ್? ಇವತ್ತು ಹಬ್ಬ ಅಲ್ವಾ ಸರ್, ಇವತ್ತು ನಾಳೆ ಇಲ್ಲ ಸರ್. ಸರಿ ಮ್ಯಾಮ್, ಓನರ್ಗೆ ಏನಾದ್ರು ಕೊಡ್ಬೋದಾ? ಯಾರಿಗೆ? ಸರಿ ಮ್ಯಾಮ್, ಓನರ್ಗೆ ಕೊಡ್ತೀವಿ, ಅವ್ರ ಜೊತೆ ಮಾತಾಡಿ ಮ್ಯಾಮ್, ಅವ್ರ ಜೊತೆ ಮಾತಾಡಿ. ಹಾಂ ಹಲೋ ಹಲೋ ಮೇಡಮ್, ನೀವು ಇಷ್ಟು ದಿನ ಆಯ್ತಲ್ಲ ತಗೊಂಡು ಇಸ್ಕೋಬೇಕಲ್ವಾ ಮೇಡಮ್ ನೈಟೀಸ್ಗಳನ್ನ? ನಾವು ಹುಷಾರಿಲ್ಲ, ಹಾಸ್ಪಿಟಲ್ಗೆಲ್ಲ ಅಡ್ಮಿಟ್ ಆಗ್ಬಿಟ್ವಿ. ಅಲ್ಲ ಮೇಡಮ್, ಈ ನೈಟಿಗಳು ಇಟ್ಕೊಂಡು ನಾವೇನು ಮಾಡೋಣ? ಆಯ್ತಾಯ್ತು, ಕಳಿಸ್ತೀವಿ. ಇವತ್ತು ಕಳ್ಸ್ಕೊಡಿ. ಅಲ್ಲ ನೀವು ಎಲ್ಲಿರೋದು ನೀವು? ನಾವು ಕಳಿಸ್ತೀವಿ ಮೇಡಮ್, ನಾವು ಮಾಡ್ತೀನಿ. ನನ್ನ ಇವತ್ತು 2 ದಿವಸ ಆಗ್ಬಿಡಿ. ಏನು ಮೇಡಮ್, ನೀವು ಎಷ್ಟು ದಿನ ಆಯಿತು ನೀವು ತಗೊಂಡು ಹೇಳಿ? ಮಾಡು ಮತ್ತೆ ಮಧು ಅಕ್ಕ. ಹೊಸ ನಂಬರ್ ಕಟ್ಟೆ ಮಾಡಿಬಿಟ್ಟ. ನಾನೇ ಭಯ ಪಡ್ತು ಮುಂಚೆ ಇತ್ತು. ಎತ್ತ ಇಲ್ಲ. ನಿನ್ನ ಫೋನಿಂದ ಮಾಡಿ, ನಿನ್ನ ಫೋನಿಂದ. ಅದೆಲ್ಲ ಎದ್ಕೊಂಡ್ಬಿಟ್ಟೈತೆ. ಗಾಬರಿ ಅದೇ ಥರ ಮಾತಾಡಾಯ್ತಾ? ನೀನು ಹೆಂಗೆ ಮಾತಾಡ್ತಾ ಹಂಗೆ ಮಾತಾಡು. ಇಲ್ಲ, ಫಸ್ಟ್ ಮಾತಾಡೋದು. ಈಗ ಯಾರೋ ಇದು ಮಾಡಿದ್ರು ಫೋನು, ನೈಟಿದು ಅಂತ ಅಂದ್ಬಿಟ್ಟು ಏನವ ಅಂತ ಅಂದ್ಬಿಟ್ಟು ಅಂದ್ರು. ಆಮೇಲೆ ಲಾಸ್ಟ್ ರಿವೀಲ್ ಮಾಡು. ಹಲೋ ಹಲೋ ಅಕ್ಕ. ನೈಟೇ ಫೋನ್ ಮಾಡಿದ್ರಾ? ಹ್ಞೂ ಅಕ್ಕ. ಆ ಅಮ್ಮ ಯಾರೋ ಬೈತಾವಳಕ್ಕ ಬಾಯಿಗೆ ಬಂದಂಗೆ. ಅದೇ ಎಪ್ಪ ಇದ್ದಿದ್ದ, ಎಮ್ಮ ಇರ್ಲಿಲ್ಲ. ಅದು ಯಾರೋ ಬಂದೆ, ಒಂದು ಹುಡುಗಿ ಇದ್ಲ, ಅವಳೇನು. ಅಲ್ಲ ಏನಕ್ಕ ಹಂಗೆ ಬೈದ್ಲು ಅವಳು? ಅಲ್ಲ ಬಿಲ್ ಯಾರು ಕೊಟ್ಟಿದ್ದೀರಾ? ಇಲ್ಲ, ಅಪ್ಪು ಹತ್ರನೇ ಐತೆ. ಅವ್ನು ನೋಡಿದ್ರೆ ಇಲ್ಲ ಅಂತವನಕ್ಕ ಅವನು. ಇಲ್ಲ ಅಂದ್ರೆ ಅಷ್ಟೇ, ಮುಗೀತದ ಕತೆ. ನಿಮ್ಮ ಅಡ್ರೆಸ್ ಕೊಡಿ, ನಾವು ಬರ್ತೀವಿ ಅಂತೆಲ್ಲ ಕೇಳ್ತಾವಳು ತಿಕ್ಲಿ. ಏ ಇಲ್ಲ, ಹಂಗೆಲ್ಲ ಕೇಳಲ್ಲ. ತಗೊಂಡೋಗ್ರಿ ಅಂತ ಅಂದ್ರು ಅಷ್ಟೇನೆ. ಏನಂತಂದ್ರು ನಿಮ್ಗೆ? ಏನಮ್ಮ ಎಲ್ಲಿ ನೈಟಿ ಹಿಂಗ್ ಮಾತಾಡಿದ್ರಾ? ಚಿಕ್ಕು ಚಿಕ್ಕು ಕೇಳಿಸ್ತಿದ್ಯಾ? ಚಿಕ್ಕು ಹಲೋ ಚಿಕ್ಕು, ಚಿಕ್ಕದೀಗ ಮಧುಕ ಕಟ್ಟೆ ಮಾಡು. ಇಲ್ಲ ಇಲ್ಲ ಗೊತ್ತಾಗಿಲ್ಲ ಅವಳಿಗೆ, ಮತ್ತೆ ಮಾಡು. ನೀವು ಕರೆ ಮಾಡುತ್ತಿರುವ
ಅಲ್ಲ ನೀವು ಮಾಡಿದ್ದು ಫೋನು ಬ್ಯಾಂಕು ಚಿಕ್ಕ ಮೌಲ್ಯ ಇನ್ನೊಂದು ಫೋನ್ ನಂಬರ್ ಇಂದ ಮಾಡಿದ್ದು. ಅದೇ ಇವತ್ತು ಮಾಡೋರಲ್ಲ ಇವ್ರದ್ದು ಅನ್ಕೊಂಡೆ. ಅಲ್ಲ ನಿಂಗೆ ನನ್ನ ವಾಯ್ಸ್ ಗೊತ್ತಾಗ್ಲಿಲ್ವಾ? ಅಯ್ಯೋ ಆ ಥರ ಮಾತಾಡೋದು ಎಲ್ಲವ ಗೊತ್ತಾಯ್ತದೆ. ಅಲ್ಲಿಂದ ಅಂಗಲಿದ್ನಲ್ಲ. ಫಸ್ಟ್ ಮಾತಾಡಿದ ಅಪ್ಪು, ಸೆಕೆಂಡ್ ಮಾತಾಡಿದ್ ನಾನು. ಹೌದಾ, ಅದ್ರದ್ದು ಗೊತ್ತಾಗಿಲ್ಲ ಕಡೆ. ಏನು ಕಟ್ ಮಾಡ್ಬಿಟ್ಟಲ್ಲ ಮಧ್ಯದಲ್ಲಿ? ನಿಮ್ಗೆ ಮಾಡ್ತಾನೆ ಹೇಳ್ತಾರೆ ಅವ್ರ, ಒಂದ್ಸರಿ ಹೇಳಿದ್ಮೇಲೆ ಆಯ್ತು ಮುಗೀತು ಅದು ಕತೆ. ಅದಕ್ಕೆ ಅವಳೆ ಇನ್ನೇನು ಆಯ್ತು ಹೇಳಿದ್ಮೇಲೆ ಇರ್ಬೇಕು ಅಷ್ಟೇ. ಸರಿ ಸರಿ, ಹ್ಯಾಪಿ ಯುಗಾದಿ. ಯುಗಾದಿಯ ಪ್ರಾಂಕ್. ಯುಗಾದಿ ಹೊಸ ವರ್ಷ ಎಲ್ಲ ಅರುಷ ತರ್ಲಿ, ಒಳ್ಳೇದಾಗ್ಲಿ. ಸರಿ ಸರಿ ಅಕ್ಕ, ಒಳ್ಳೇದಾಗ್ಲಿ ನಿಮ್ಗೂ ನಿಮ್ಮ ಕುಟುಂಬಕ್ಕೂ. ಬಂತ ಇಲ್ಲಪ್ಪ ಬಂದಿಲ್ಲ ಯಾರು. ನಾನು ಇದು ನಿಮ್ಗೆ ಪ್ರ್ಯಾಂಕ್ ಮಾಡಿದೆ, ಸುಮ್ಮನೆ ಪ್ಲಾನ್ ಇರಲಿಲ್ಲ, ಸುಮ್ಮನೆ ಹಂಗೆ ಮಾಡಿದ್ದು. ಥ್ಯಾಂಕ್ ಯು. ಓಕೆ ಅಕ್ಕ, ಬಾಯ್ ಬಾಯ್ ಬಾಯ್. ಬಾಯ್. ಏನ್ ಮಾಡ್ತಾ ಇದ್ರ, ಆಯ್ತಾ ಎಲ್ಲ? ಇನ್ನ ಏನೂ ಆಗಿಲ್ಲ ಅಕ್ಕ, ಏನ್ ಮಾಡ್ತಾ ಇದ್ದೀರಾ? ಸುಮ್ಮನೆ ಕೂತಿದ್ದೀವಿ. ಇನ್ನ ಪೂಜೆ ಮಾಡಿಲ್ಲ, ಇನ್ನ ಅಡುಗೆ ಮಾಡಬೇಕು. ನಾನಿನ್ನ ನೀರು ಕರೆಂಟ್ ಹೋಗ್ಬಿಟ್ಟಿತ್ತು, ಸ್ನಾನನೇ ಮಾಡಿಲ್ಲ ಇನ್ನ. ಈಗ ನಮ್ಮ ಅಜ್ಜಿಗೆ ಕಾಲ್ ಮಾಡ್ತಾಯಿದ್ದೀವಿ, ನಮ್ಮಮ್ಮ ಅವ್ರ ಅಮ್ಮಂಗೆ. ಅವ್ರನ್ನ ಪ್ರ್ಯಾಂಕ್ ಮಾಡ್ಬೋದಾ ನೋಡೋಣ. ಅಜ್ಜಿ ಎತ್ತಾ ಇಲ್ಲ. ತಾತಂಗೆ ಮಾಡು, ತಾತಂಗೆ ಮಾಡು. ಗಾಬರಿ ಫ್ಯಾಮಿಲಿ ಅಲ್ಲ ತಾತಂಗೆ ಮಾಡಿಬಿಟ್ಟು ನಾನೇನು ಮಾಡ್ತೀನಿ ಗೊತ್ತಾ, ಇದು ನಿತಿನ್ ಅವರು ಲೋನ್ ತಗೊಂಡಿದ್ದಾರೆ, ಇದಕ್ಕೆ ನಿಮ್ಮ ಹೆಸರು ಕೊಟ್ಟಿದ್ದಾರೆ ಸರ್, ಪುಟ್ಮದಿಯ ಅಲ್ವಾ ನೀವು ಅನ್ನು. ಕೊಡೋ, ನಾನು ಮಾಡ್ತೀನಿ. ಎದ್ರ ಪುಕ್ಲ ಇವನೊಬ್ಬ, ನೀನ್ ದೊಡ್ಡ ಗಾಬರಿ. ತಾತ ತಗೊಂಡಿತ್ತಲ್ಲ ಅದು ಬೇಡ ಆಯ್ತು. ನಾನು ಹಿಂಗೆ ಹೇಳು. ಅಯ್ಯಯ್ಯೋ, ಅವಾಗ ಅವ್ನಿಗೆ ಗೊತ್ತಾಗಲ್ಲ. ಸರ್ ನಿಮ್ಮ ನಂಬರ್ ಕೊಟ್ಟಿದ್ದಾರೆ ಸರ್, ಏನಾರ ಇದು ಮಾಡಿಲ್ಲ ಅಂದರೆ ಅಂತ. ಒಂಚೂರು ವಾಯ್ಸ್ ಕಳಿಸ್ಬಿಡ್ತೀಯ? ಆ GST ನಿಮ್ಮದು ಅಡ್ರೆಸ್ ಮಾತ್ರ ಇದೆ, ಪ್ಯಾನ್ ನಂಬರ್ ಯಾವುದು ಡೀಟೇಲ್ಸ್ ಇಲ್ಲ ಅನ್ಸುತ್ತೆ. ಹಲೋ ಸರ್, ಪುಟ್ಮದಯ್ಯ ಅವರ ಮಾತಾಡ್ತಿರೋದು? ಹೇಳು ಸರ್, ಪುಟ್ಮದಯ್ಯ ಅವರ ಮಾತಾಡ್ತಿರೋದು? ಅವರಪ್ಪ ಅಂತದಲ್ಲ. ಅಲ್ಲ ಸರ್, ನೀವು ನಿಮ್ಮ ಮೊಮ್ಮಗ ನಿತಿನ್ ಅಂತ ಇದ್ದಾರಲ್ಲ, ನಿತಿನ್ ನ್ಯಾಮ್ದಲ್ವಾ ಅಂತ. ಹೆಲೋ ಸರ್, ನಮಸ್ತೆ. ಪುಟ್ಮದಯ್ಯ ಅವರ ಮಾತಾಡ್ತಾ ಇರೋದು? ಸರ್, ನಿತಿನ್ ಅವ್ರು ನಿಮ್ಮ ಮೊಮ್ಮಗನಾ? ಸರ್, ಅವರು ಲೋನ್ ತಗೊಂಡಿದ್ದಾರೆ. ಈ ಫೋನಲ್ಲಿ ಲೋನ್ ಎಲ್ಲ ತಗೊಂತಾರಲ್ವಾ, ಆ ಥರ ಲೋನ್ ತಗೊಂಡಿದ್ದಾರೆ. ಫೋನ್ ಮಾಡಿದ್ರೆ ಫೋನ್ ತೆಗಿತಿಲ್ಲ ಸರ್. ಅವರು ನಿಮ್ಮ ನಂಬರ್ನ ಕೊಟ್ಟಿದ್ದಾರೆ. ಈಗ ಇನ್ನೊಂದು ನಂಬರ್ನ ಇಸ್ಕೊಂತೀವಲ್ವಾ, ಆಲ್ಟರ್ನೇಟಿವ್ ಆಗಿ ನಿಮ್ಮ ನಂಬರ್ ಕೊಟ್ಟಿದ್ದಾರೆ. ನೀವೇನಾಗಬೇಕು? ಏನು ಸರ್, ಅವರು ಲೋನ್ ಕಟ್ತಾ ಇಲ್ವಲ್ಲ ಸರ್? 50,000 ತಗೊಂಡಿದ್ದಾರೆ ಸರ್ ಅವರು. ಸರ್, ಆಗ್ತಾ ಇದೆ, ಒಂದು 6-7 ತಿಂಗಳು ಆಗ್ತಾ ಇದೆ. ಇದುವರೆಗೂ ಇದು ಕಟ್ಟಿಲ್ಲ ಸರ್ ಅವರು. ನೀವು ಕಟ್ತೀರಾ? ಸರ್, ತಲೆ ಕೆಡ್ಸ್ಕೋಬೇಡಿ ಅಂತಂದ್ರೆ ನಾವು ಎಷ್ಟು ಸಲ ಫೋನ್ ಮಾಡಿದ್ರು ಅವ್ರ ಫೋನ್ ತೆಗಿತಿಲ್ಲ ಸರ್. ಸರ್, ಈಗ ಅವರು ನಿಮ್ಮ ನಂಬರ್ ಕೊಟ್ಟಿದ್ದಾರೆ, ನಿಮ್ಮ ಅಡ್ರೆಸ್ ಕೊಡಿ. ಅವ್ರು ಕಟ್ಟಿಲ್ಲ ಅಂದ್ರೆ ನೀವು ಕಟ್ಟಬೇಕಾಗತ್ತೆ ಸರ್. ಮಾಡಿಸಿ ಸರ್, ಬೇಗ ಮಾಡಿಸಿ. ನೀವೊಂದು 1/2 hour ಆಗುತ್ತಾ ಫೋನ್ ಮಾಡಲಿಕ್ಕೆ? ಮಾಡಿ ಸರ್, ಇಲ್ಲಾಂದ್ರೆ ನಾನು ಕಾಲ್ ಮಾಡ್ತಿರ್ತೀನಿ, ಫೋನ್ ಪಿಕ್ ಮಾಡಿ ನನಗೆ ಉತ್ತರ ಕೊಡಬೇಕು ನೀವು. ಇಲ್ಲಾಂದ್ರೆ ಅಡ್ರೆಸ್ ನಿಮ್ಮದೇ ಕೊಟ್ಟಿದ್ದಾರೆ ಅವರು. ಅವ್ರ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡಲ್ಲೆಲ್ಲ ನಿಮ್ಮ ಅಡ್ರೆಸ್ಸೇ ಇದೆ ಅಂತ ಹೇಳಿದ್ರು ನಮಗೆ ಮುಂಚೆನೆ. ಶ್ರೀನಗರಲ್ಲಲ್ವಾ ನೀವಿರೋದು? ಅಲ್ಲಿಗೆ ಬರಬೇಕಾಗ್ತದೆ ಸರ್ ನಾವು. ಸರ್, ನೀವು ಅವ್ರ ಹತ್ರ ಫೋನ್ ಮಾಡಿಸಿ, ನಾನು ಎಲ್ಲ ಡೀಟೇಲ್ಸ್ ಆಮೇಲೆ ಕೊಡ್ತೀನಿ ಸರ್ ನಿಮಗೆ. ಸರಿ.
ಯಾವ್ದೋ ಕೆಲಸ ಮಾಡಿದ್ದೇನೆ. ಈಗ ನನಗೆ ಪಕ್ಕ ಫೋನ್ ಬರುತ್ತೆ ಈಗ. ನಂಗೆ ಮಾಡ್ಬಿಟ್ಟು ನಮ್ಮ ನಿನ್ನ ತಮ್ಮಂಗೆ ಆಗಿರೋದು. ಪಕ್ಕ ನಂಗೆ ನೋಡಿ ಫಸ್ಟ್ ಮಮ್ಮಿಗೆ ಫೋನ್ ಹೋಗೇ ಇರುತ್ತೆ ಈಗ. ಅಲ್ಲ ಅವ್ರು ಪುಟ್ಟ ಮಾದಯ್ಯನ ಅಂತ ಕೇಳೋರು ಏನ್ ಆಟಿಟ್ಯೂಡ್ ಪಾಪ. ಇಲ್ಲ ಅವ್ರ ಅಪ್ಪ ಅಂತದಲ್ಲ. ಆಮೇಲೆ ತಪ್ಪು ತಿಳ್ಕೊಬೇಡಿ, ನಾನು ಸುಮ್ಮನೆ ಅಂದೆ ಅಂತೆ. ನೋಡ್ದ ಎಂತ ಇದು ನಾನೇ ಫೋನ್ ಇನ್ನೇನು ಮಾಡು ತಾತ, ಯಾರು ಮಾಡಿದ್ರ ತಾತ, ಅಮ್ಮಂಗೆ ಹೇಳ್ಬೇಡ ತಾತ ಅಂತನು. ಐತೆ ನಿಂಗೆ ಅಂತದಿರು. ತಾತ ಕಟ್ಬಿಡ್ತೀನಿ ತಾತ, ಕಟ್ಬಿಡ್ತೀನಿ. ಓನ್ಲಿ ಕ್ಲೈಂಟ್ ಮಾತ್ರ ಇದೆ, ಯಾರು ಹೀರೇನ್ ಕ್ಲೈಂಟ್ ಮಾತ್ರ ಪ್ಯಾನ್ ಇದೆ. ನಮ್ಮ ತಾತ ಬಂದಿದ್ದಾರೆ. ಕಾಲ್ ಮಾಡ್ತೀನಿ ನಾನು ವಾಪಸ್. ಒಂದು 10 ನಿಮಿಷ ಮ್ಯಾಮ್ ಕಾಲ್ ಮಾಡ್ತೀನಿ. ಒಂದು 10 ನಿಮಿಷ ಮಾಡ್ತೀನಿ. ಅಮ್ಮ ಏನು ಅವಾಗಿಂದ ಯಾರೋ ಫೋನ್ ಮಾಡ್ತಾನೆ ಅವರು ಅವನಿಗೆ ನೋಡು. ಸ್ಕಾಚ್ ಕೇಳ್ತಾನೆ ತಾತ ನಿನಗೆ. ಸ್ಕಾಚ್ ತಗೋಬರಕ್ಕೆ ಹೇಳಿ ನಿಮ್ಮ ತಾತಂಗೆ ಅಂತ. ಕೂಡ ಏನದಾ ಮೇಲೆ ಊಟಕ್ಕೆ ಅಂತ ಕರೆದ್ಬಿಟ್ಟು ಊಟ ಆಗಿರುವ ಅಂತ ಕೇಳ್ತೀವಿ. ಕೆಲ್ಸಕ್ಕೆ ಹೋಗಲ್ವಂತ, ಇವತ್ತು ರಜಾ ಇಲ್ಲ, ಕೆಲ್ಸಕ್ಕೆ ಹೋಗಲ್ಲ ಅಂತ ಕೂತು ನೋಡಲ್ಲಿ ಓತ್ಲ ಹೊಡ್ಕೊಂಡು. ಏನ್ ಮಾಡ್ಬೇಕಪ್ಪ, ಇನ್ನೇನೋ ಇದ್ರೆ ಅಮ್ಮ ಊಟ ಆಯ್ತೇನಮ್ಮ? ನಾವೇನಾರ ಬೇರೆ ಥರ ಎಂಜಾಯ್ ಮಾಡೋಕ್ಕಿದ್ರೆ ಹೇಳಿ. ನಮ್ಮ ತಾತ ಹೇಳ್ತಾ ಇಲ್ಲ. ಮಾಡಿದ್ರು ಯಾರೋ ಒಬ್ಬರು ಫೋನ್ ಮಾಡಿದ್ರು, ಬರ್ತೀವಿ ಇನ್ಸ್ಪೆಕ್ಷನ್ಗೆ ಬರ್ತೀವಿ ಅಂತ. ಏನು ಇನ್ಸ್ಪೆಕ್ಷನ್ಗೆ? ಇದು ಇತ್ತಿಂದ ಎಲ್ಲ ಇರೋದು ನೋಡಕ್ಕೆ ಬರ್ತೀವಿ, ಮನೆ ನಿಮ್ಮದು ಅಂತ ಹೇಳ್ತಾರೆ. ಏನು ಹೇಳ್ತಾ ಇದೆಯಾ? ಏನು ಹೇಳ್ತಾ ಇದೆಯಾ? ಯಾರು ನಿನಗೆ ಯಾರು ಮಾಡಿದ್ರು? ಅಪ್ಪನ ಕೇಳ್ಕೊಂಡು ಮಾಡಿದ್ರಾ ಫೋನು ತಾತ? ನನಗೆ ಮಾಡಿದ್ರು. ಏನಂತ ಮಾಡಿದ್ರು? ನಾಳಿಂದ ನಿನಗೆ ಗೊತ್ತಾಯ್ತಲ್ಲ, ಶ್ರೀನಗರದಲ್ಲ ಇರೋದು ನೀವು. ಹೌದು, ನಾವು ಬರ್ತೀವಿ ಮನೆ ಏನಕ್ಕೆ ಬರ್ತಾರಂತೆ? ರಾಮ, ನಾನು ಯಾಕೆ ಕೇಳಿ, ಮನೆ ಹತ್ರ ಬರ್ತೀವಿ. ನೀನೇನೋ ಹೇಳಿದಲ್ಲ, ನನ್ನ ಕೆಲಸದ ಬಗ್ಗೆ ಕೇಳಕ್ ಬರ್ತಾರೆ. ಕೆಲ್ಸದ್ದು ಅದಕ್ಕೆ ಕೇಳಿದ್ರೆ ನಾವು ಬನ್ನಿ ಅಂತ ಹೇಳಿದೆ. ಬೇರೆ ಏನಾದ್ರು ಇದೆಯಾ ಹೇಳು. ಏನಿಲ್ಲ, ಏನು ಬೇರೆ ಏನಾಯ್ತು? ಬೇರೆ ಏನೂ ಇಲ್ಲ. ಇಷ್ಟು ಸೀದಾ ಕೇಳ್ತಾ ಇದೆಯಲ್ಲ, ಬೇರೆ ಏನಾದ್ರು ತಾತ ಹೆಂಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ನೋಡಿ ಅಲ್ವಾ? ಅಲ್ವವ ಆ ಪ್ರೊಟೆಕ್ಟಿವ್ ನೇಚರ್ ಹೆಂಗಿದೆ ಅಲ್ವಾ ಮಗನೇ? ನಿಮ್ಮ ಮುಂದೆ ಮಾನವ ನಿಜವಾಗ್ಲು ಕಲ್ತ್ಕೊಬೇಕು ಇವೆಲ್ಲ ಅಲ್ವಾ? ನಂಗೆ ಬೇಡವಾ? ಅಮ್ಮ ಏನ್ ತಿಕ್ಕಮ್ಮ ಈ ಮನೆ ಒಪ್ಪಿದ ನೀನು? ಅಮ್ಮ ಕೆಳಗಡೆ ಯಾರಮ್ಮ ಇರ್ತಾರೆ? ಎತ್ತೋ ಈಗ ಏನೋ ಹಬ್ಬದ ಸಮಾರಂಭ ಇದು ನನ್ನ ಮಗನಿಗೆ ನನ್ನ ಜೀವವೇ ನಡೀತಾ ಇದೆ. ನನ್ನ ಮಗ ಬಿಳಿ ಬಟ್ಟೆ ಹಾಕೊಂಡು ಎಷ್ಟು ಚೆನ್ನಾಗಿ ಕಾಣ್ತಾನೆ ನೋಡಿ. ಬಿಳಿ ಬಟ್ಟೆ ಆಗಿ ಇದ್ರೆ ಚಂದ ಆಗಿರುತ್ತೆ. ಯಾರು ಏನಾಯ್ತು ಹೇಳು. ಏನದನ್ ಕೇಳ್ತಾನೆ ಇದೆಯಲ್ಲ ನೀನು? ಏನಿಲ್ಲ, ಏನಕ್ಕೆ ಹಂಗೆ ಕೇಳ್ತಾ ಇದೆಯಾ? ನನ್ನ ಫೋನು ಇಟ್ಕೊಂಡಿದ್ದ, ನನ್ನ ಫೋನ್ಗೆ ಯಾರೋ ಮಾಡಿದ್ರು, ನನ್ನ ಇದರಲ್ಲೂ ಮಾತಾಡ್ತಾ ಇದ್ದ. ಅದಕ್ಕೆ ಎವಿಡೆನ್ಸ್ಗೆಲ್ಲ ಮಾಡ್ಕೊತಿದ್ದೀನಿ. ಕಳ್ಳನ ಮಗ ಏನು ಹೇಳೋ? ಹೊಸ ಸಿಮ್ ತಗೊಬಂದು ಹಾಕ್ಬಿಟ್ಟ ತಾತ. ಈಗ ಅಲ್ಲಿ ಇಟ್ಟಿದ್ದು ನೋಡ್ಲಿಲ್ವ ನೀನು? ಹೊಸ ಸಿಮ್ ತಗೊಬಂದು ಚೇಂಜ್ ಮಾಡ್ಬಿಟ್ಟ. ಅವನ ನಂಬರು ಅವಳದು ನಂಬರಿಗೆ ಹೋಯ್ತು, ಬೇರೆ ನಂಬರಿಗೆ ಮಾಡ್ಬೇಕು ನೀನು.
ಏನು ಪೆಚಾಡ್ತವನ್ ಬೆಳಗ್ಗೆಯಿಂದ ಏನು ಕೇಳಮ್ಮ ಮದ್ವೆ ಗಿದ್ವೆ ಮಾಡೋಣ ಅಂತ. ಅಪ್ಪು ಹೋಗೊಂದು ಹೊಸ ಶರ್ಟ್ ತಗೊಂಡು ಹಾಕೋ ಹೋಗೋ ಹಬ್ಬದ ದಿನ. ಕಾಸು ಕೊಡ್ತೀನಿ ಹೋಗೋ. ಅದು ನಂದು. ಏನ್ ತಾತ ಅದು? ಏನು ಹೇಳ್ಬೇಡ ಏನು ಕೇಳ್ಬೇಡ ಅಂತವನವನು ಸನ್ನೆ ಮಾಡ್ತಾ ಇರೋದು. ಇರು ಅಮ್ಮ ಮಿಕ್ಸಿ ಆಫ್ ಮಾಡೋ. ಬಾರಮ್ಮ ಇಲ್ಲಿ ಏನೋ ಮಾತಾಡ್ತಾವ ನೋಡಿಲಿ. ಏನ್ ತಾತ ಅದು? ನನಗೆ ಗೊತ್ತಿಲ್ಲಮ್ಮ, ಏನು ಅವನೇ ಹೇಳ್ತಾವನೇನು. ಇಲ್ಲಪ್ಪ, ಆ ಥರ ಯಾರು ಕೇಳಲಿಲ್ಲ ನಿಮಗೆ. ಓ ಮಮ್ಮಿ ಇವನೇನೋ ನಡೆಸ್ತವನ್ ಬಾಯಿಲಿ. ಪಾಪ ಇಲ್ಲ ಬಾಯಿಲಿ ಬೇಗ. ಯಾರು ಮಾಡಿದ್ರವ? ಮಾಡಿದ್ರಾ? ಏನೋ ಅದು? ಏನಂತ ಮಾಡಿದ್ರು ತಾತ? ಅದೇನ್ ಸೀರಿಯಸ್ ವಿಷಯ ಸೀರಿಯಸ್ ಆಗಿ ಹೇಳಕ್ಕಾಗಲ್ವಾ? ಏನಿಲ್ಲಮ್ಮ, ಯಾರೋ ಫೋನ್ ಮಾಡಿದ್ರಪ್ಪ, ನಿತಿನ್ ಮನೆ ಶ್ರೀನಗರದಲ್ಲ ಇರೋದು ಅಂತ ಫೋನ್ ಮಾಡಿದ್ರು. ಹೌದು ಅಂತ ಹೇಳಿದೆ. ನಿತಿನ್ ಮನೆ ಶ್ರೀನಗರದಲ್ಲೆಲ್ಲ ಐತಂತೆ. ನಿತಿನ್ ಅವರ ಆಧಾರ್ ಕಾರ್ಡು. ಓ ಏನಂತ ಕೇಳಿದ್ರು? ಅದೇ ಅವ್ರ ಮನೆ ಇಲ್ಲೆಲ್ಲ ಇರೋದು ಅಂತ ಹೇಳಿದ್ರೆ. ಏನಕ್ಕೆ ಹೇಳಿದ್ರು? ಫೋನ್ ಮಾಡಿದ್ರೆ ಎತ್ತಾ ಇಲ್ಲ. ಏನಕ್ಕೆ ಎತ್ತಾ ಇಲ್ವಂತೆ? ಗೊತ್ತಿಲ್ಲಪ್ಪ. ಎಷ್ಟು ಪ್ರೊಟೆಕ್ಟ್ ಮಾಡ್ತೀಯ ತಾತ ನಿನ್ ಮೊಮ್ಮಗನ್ನ? ಪ್ರೊಟೆಕ್ಟ್ ಮಾಡಲೇಬೇಕಲ್ಲಮ್ಮ. ಪ್ರೊಟೆಕ್ಟ್ ಮಾಡಲೇಬೇಕಲ್ಲಮ್ಮ. ಏನಿಲ್ಲ ತಾತ, ಏನಿಲ್ಲ. ಇಟ್ ವಾಸ್ ಅ ಪ್ರಾಂಕ್. ಅದು ನಾನ್ ತಾತ ಮಾತಾಡಿದ್ ನಿಂಗೆ ಗೊತ್ತಾಗ್ಲಿಲ್ವಾ ತಾತ? ಲೋನ್ ಕೇಳ್ಕೊಂಡು 50,000 ನಿನ್ ಮಗ ಹಿಂಗ್ ಮಾಡಿದ್ದ ಹಂಗೆ ಹಿಂಗೆ ಅಂತ ನಾನ್ ಮಾತಾಡಿದ್ ತಾತ. ನೀನೇ ಮಾತಾಡಿದ್ದು. ಗೊತ್ತಾಗಿಲ್ವಾ ನಿಮ್ಗೆ? ಫಸ್ಟೇ ಮಾತಾಡಿದೆ ನಾನು. ನಿಮ್ಮ ಅಪ್ಪ ಯಾರಿರೋ ಅಂತ ಕೇಳಿದಕ್ಕೆ ನಿಮ್ಮ ಅಪ್ಪ ಅಂತ ಹೇಳಿ. ಏನಕ್ಕೆ ಹಂಗಂದೆ? ಅವನು ಅಂತ ಅಂದೆ. ಅವನು ಅನ್ಕೊಂಡ ನೀನ್. ಆಮೇಲೆ ಮಾತಾಡ್ದಾಗ ಗೊತ್ತಾಗ್ಲಿಲ್ಲ. ಆಮೇಲೆ ಗೊತ್ತಾಗ್ದಾಗ ನೀನು ಮಾತಾಡಿದಾಗ ಅವಾಗ ಮಾತಾಡ್ದೆ ಗೊತ್ತಾಯ್ತು. ನಾನಂತ ಗೊತ್ತಾಗಿಲ್ಲ ತಾನೇ ನಿಂಗೆ? ಗೊತ್ತಾಗಿಲ್ಲ. ಎಲ್ಲಿ ವಾಯ್ಸ್ ನಾನೇ ಮಾತಾಡಿದ್ದು. ಸ್ಪ್ರ್ಯಾಂಕ್ ಮಾಡಿದ್ ನಿನ್ಗೆ. ಹೆಂಗೆ ಪ್ರೊಟೆಕ್ಟ್ ಮಾಡ್ತೀಯಾ, ಬಂದು ಹೇಳ್ತೀಯಾ ಇಲ್ವಾ ಅಂತ. ಏನಕ್ಕೆ ಹೇಳ್ದೆ ಮುಚ್ಚಿಕತ್ತಾ ಇದೆಯಲ್ಲ? ಅಲ್ಲಲ್ಲ, ಏನು ಅವ್ರದ್ದು ಏನಕ್ಕೆ ಸಸ್ಪೆನ್ಸು ಸಸ್ಪೆನ್ಸಾ? ಅವೆಲ್ಲ ನೀನ್ ಕಟ್ತಿದ್ದ 50,000 ರೂಪಾಯಿಗೆ? ನೀವೇ ಕಟ್ಟಬೇಕು ಅಂತ ಹೇಳ್ದಲ್ಲ, ಅದಕ್ಕೆ ಕಟ್ತಿದ್ದೆ. ಕಟ್ಟಬೇಕು. ನೋಡ್ರಿ ನಮ್ಮ ತಾತ ಹೇಳಕ್ಕೆ ರೆಡಿ ಇಲ್ಲ. ಇಷ್ಟೋ ತನಕ ಸತಾಯಿಸಿ ಹೇಳ್ತಾರೇನೋ. ಆಮೇಲೆ ಯಜಮಾನ್ರು ಇದ್ರು, ಅದಕ್ಕರ್ಧ ಹೇಳಿಲ್ಲ. ಅವನೇ ಕೇಳ್ತಾ ಇರೋವಾಗ ಅಲ್ಲ ನೀನ್ ಕೇಳ್ಬೇಕಲ್ವಾ, ಏನೋ ಅದು ಯಾರೋ ಫೋನ್ ಮಾಡಿದ್ರು ಅಂತ ಅವನಿಗೆ. ಬೇಡ, ಇನ್ನೊಂದು ದಿನ ಕೇಳೋಣ ಅಂತ ಸುಮ್ಮನೆ. ಓ ಇನ್ನೊಂದ್ಸಲ ಫೋನ್ ಮಾಡ್ಲಿ ಅವರು ಅಂತ. ಇನ್ನೊಂದು ದಿನ ಕೇಳೋಣ, ಇವತ್ತು ಬೇಡ. ಅಪ್ಪು ಎಣ್ಣೆ ಹಚ್ಕೊಡ್ತೀನಿ ಬಾಯಿಲಿ. ಓ ಟೈಮ್ ಆಯ್ತು. ಅದ್ಯಾಕೆ ಹಂಗೆ ಹಿಡ್ಕೊಂಡಿದ್ಯಾ? ಅಂಕಲ್ ಆಯ್ತಲ್ಲಪ್ಪ, ಆಫೀಸ್ಗೆ ಹೋಗಕ್ಕೆ ಮುಡಿಲ್ಲ ಅವತ್ತು. ಏಯ್ ಸುಮ್ಮನೆ 50,000 ತೀರಿಸ್ಬಾರ್ದ? ಯಾಕೋ ಮುಡಿಲ್ಲ ಇವತ್ತು. ನಿದ್ದೆ ನನ್ನಂತವನೇ ಕೆಲಸ ಮಾಡ್ಕೊಂಬಂದಿದ್ದೀನಿ. ಹಿಂಗೇತಪ್ಪ ಕೆಲಸ? ಏನಾಯ್ತ ಸರ್? ಏನಂತ ಮಾಡ್ತಾ ಇದ್ದೀನಿ, ಏನಂತ ಇಲ್ಲ. ಕೈ ಮುಗಿ ಮಾಮಿಗೆ. ಓಂ ಹ್ಯಾಪಿ ಯುಗಾದಿ ಆನವ್. ಹ್ಯಾಪಿ ಯುಗಾದಿ ಎಲ್ರಿಗೂ. ಕಹಿ ಹೋಗಿ ಸಿಹಿ ಬಂತು.
ಕಹಿ ಹೋಗಿ ಸಿಹಿ ಬಂತು, ಸೆಕೆಂಡ್ ಟೈಮ್ ತಿಂತಾ ಇರೋದು. ಕಹಿ ಹೋಗಿ ಸಿಹಿ ಬಂತು, ಸಿಹಿ ಬಂತು. ಕೈ ಹೋಗಿ ಸಿಹಿ ಬಂತು. ನಮ್ಮಕ್ಕ ನಮ್ಮಮ್ಮ ಖುಷಿನಾ? ಚೆನ್ನಾಗಿದ್ದೀವಿ ನೋಡು. ನಿಮ್ಮ ಅಪ್ಪ ಇಲ್ವೇ? ನಿಮ್ ಜೀವನದಲ್ಲಿರೋ ಕಹಿ ಎಲ್ಲ ಹೋಗಿ ಸಿಹಿ ಬಂದವ. ನೋಡಿ ಏನು ಆಗಲೇ ಹೊತ್ತು ತಾತ ಇನ್ನು ಕೈ ಬೇಡ ಅಂತ ಯಾವಾಗ ಸಿಹಿ ಇರ್ಲಿ ಅಂತಾನೆ ಬೆಲ್ಲ ಹಾಕಿರೋದು. ಮಾಡ್ತಾನೆ ಬೆಲ್ಲ ಕೈ ಹೋಯ್ತು ನಾನು ತಿಂದೆ. ಅಪ್ಪ ಸುಟ್ಟಿದಾರ ನಿನ್ನ. ಪಾಪ ಕೊನೆವರೆಗೂ ಹೇಳಲಿಲ್ಲ ಪಾಪ ತಾತ. ನಾವೇ ಬಾಯ್ ಬಿಟ್ಟು ಹೇಳೋವರೆಗೂ ಅವ್ನು ಬಿಟ್ಕೊಡ್ಲೇ ಇಲ್ಲ. ಬೇವು ಬೆಲ್ಲ ತಾತ ನಿಮ್ಮ ಮೊಮ್ಮಗ ಸಾಲ ಮಾಡವ್ರೆ, ಅಲ್ಲಿ ಯಾರು ಬ್ಯಾಂಕ್ ಅವರೆಲ್ಲ ಯಾರು ಫೋನ್ ಮಾಡ್ತಾವ್ರೆ, ನೀವು ಒಂಚೂರು ಬೈದು ಬುದ್ಧಿವಾದ ಹೇಳ್ಬೇಕಲ್ವಾ? ಅದು ಬಿಟ್ಬಿಟ್ಟು ಸಪೋರ್ಟ್ ಮಾಡ್ತಾ ಇದೀರಲ್ಲ. ಸಪ್ರೇಟ್ ಆಗಿ ಬುದ್ಧಿವಾದ ಸಪ್ರೇಟ್ ಆಗಿದೆ. ಜನಕ್ಕೆ ಎಲ್ಲರಿಗೂ ಗೊತ್ತಾಗ್ಬಾರ್ದು ಯಾವ ತರ ಮಾಡಿದ್ದಾರೆ. ಆದ್ರೂ ಗ್ರೇಟ್ ತಾತ ನೀನು. ಗ್ರೇಟ್ ತಾತ, ಸೂಪರ್ ತಾತ. ಗೊತ್ತು ನಾವು ಬಾಯಲ್ಲಿ ಬಿಟ್ರೆ ಅವನ್ನ ನಾಳೆ ಅಲ್ಲೇ ಕರೀತಾರೆ. ಕರೆಕ್ಟ್. ಹೊರಬಿಟ್ಟು ಹಾಕೋಣ ಅಂತ. ಮೊನ್ನೆ ಕರೆದೆ ತಾತನ ಭಾರತ ಹೋಗ್ಬಿಡ. ಮೊಮ್ಮಕ್ಕಳ ಜೊತೆ ಹಾಕ್ದವ ಅವನು ಮೂರ್ಖ ಅಂತ, ಅಲ್ಲಿಗೆ ಮುಗೀತು ಅಂತ. ತಾತ ಅಲ್ಲ ಅವನು. ಬಾವ ಮೊಮ್ಮ ಅದು ಬೇರೆ ಕಣೋ, ಅದು ಬೇರೆ ಇದು ಬೇರೆ. ಅದೆಷ್ಟು ಖುಷಿ ಪಡ್ತು ಅವತ್ತು ತಾತ, ಸಕ್ಕತ್ ಖುಷಿ ಪಡ್ತು. ಒಂದು ಪಾರ್ಟಿ ಕೊಡ್ಸ್ಬಿಡ್ಬೇಕಣಮ್ಮ ನಿಮ್ಗೆ ಅಮ್ಮಂಗೆ ಅಂತ ಅಂತ. ಅದು ಏನ್ ಗೊತ್ತಾ, ನಿನ್ನ ಆಡ್ಸಿ ಬಾಚಿ ಎತ್ತಿ ಮಾಡಿರೋದು. ನಿನ್ ಜೊತೆ ಇದ್ರೆ ಚೆನ್ನಾಗಿರಲ್ಲ. ಟೈಮ್ ಆಯ್ತಪ್ಪ ನಂಗೆ. ಯಾರು ನಿನ್ಗೆ ಹೇಳಿದ್ನಾ ಯಾರೋ ಒಬ್ರು ನಮ್ಮ ಸಬ್ಸ್ಕ್ರೈಬರ್ ನನ್ನ ಜೊತೆ ಫೋಟೋ ತಗೊಂಡ್ರು ಅಂತ. ನಿಮ್ದು ನಿಮ್ಮ ಅವ್ರಿಗೆ ಹೇಳಿ, ಅವರಿಗೆ ಇಲ್ಲಿ ಸಬ್ಸ್ಕ್ರೈಬರ್ ಫೋಟೋ ತಗೊಂಡಿರೋ ಒನ್ ಆಫ್ ಆ ಸಬ್ಸ್ಕ್ರೈಬರ್. ನಂಗೆ ತುಂಬ ಖುಷಿ ಆಯಿತು ಅವತ್ತು. ನಾನು ಇನ್ನೊಂದೇನಂದರೆ ನಾನು ಕಾಯಿ ಕಟ್ಬಿಟ್ಟು ಇನ್ನೇನು ಆಚೆ ಬಂದೆ, ಅವ್ರು ನನ್ನ ಜೊತೆ ಫೋಟೋ ತೊಗೊಂಡ್ರು. ಸೊ ಸಮಥಿಂಗ್ ಐ ಆಮ್ ಹ್ಯಾಪಿ. ತುಂಬ ಖುಷಿ ಆಯಿತು. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಪ್ರೊಮೋ ವ್ಲಾಗ್ಸ್ಗೆ. ಸೊ ಎಲ್ಲರೂ ಹೇಳಿ ಪಾಪ. ನಮ್ಮ ಡಾರ್ಲಿಂಗ್ಸ್ ಎಲ್ಲ ವಿಶ್ ಮಾಡಿದ್ರ ನೀವು? ಹ್ಯಾಪಿ ಯುಗಾದಿ ಮೈ ಡಿಯರ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಡಾರ್ಲಿಂಗ್ಸ್ ಆ್ಯಂಡ್ ಮೈ ಫ್ಯಾಮಿಲಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ಸ್ಟಾಗ್ರಾಮ್ ಫಾಲೋ. ಬೇವು ಬೆಲ್ಲ ತಿಂದು ಮೂತಿ ಒಳ್ಳೇದು ಮಾತಾಡಿ. ಆದರೆ ಬೇವು ಬೆಲ್ಲ ತಿಂದು ಒಂಥರ ಮೂತಿ ಮಾಡ್ಕೊಂಬಿಡಿ. ಬೆಲ್ಲ ಮಾತ್ರ ತಿನ್ನಿ. ಒಳ್ಳೇದಾಗ್ಲಿ ನಿಂಗೆಲ್ಲ, ನೀನು ಅನ್ಕೊಂಡಿರೋದೆಲ್ಲ ಆಗಲಿ. ಎಂತ ಒಳ್ಳೆ ಹುಡುಗ ಅನ್ಕೋಬೇಕು. ಆಲ್ರೆಡಿ ನಿತಿನ್ ಫ್ಯಾನ್ಸ್ ಜಾಸ್ತಿ ಆಗಿದ್ದಾರೆ. ಓ ತಾತ ಅಮ್ಮ ತಂದೆ ತಾಯಿ ಅಪ್ಪ ಅಮ್ಮ ಎಲ್ಲ ನೀವೇ. ಇದು ಇವನ್ ಥರ ಹೇಳಿದ್ರು ಶ್ರೀ ಮಂಜುನಾಥ ಸಿನಿಮಾದಲ್ಲಿ ಹೇಳ್ತಾರಲ್ಲ, ತಂದೆ ತಾಯಿ ಬಂಧು ಬಳಗ. ಎಲ್ಲಿ ಕೂತವನಮ್ಮ ಅವನು? ಸೊ ಬಟ್ ಕಾಳಗಜ್ಗೆ ಅದೇನು ಹಾಕ್ತಾರಲ್ಲ, ಅದೇ ಕಾಳುಗೊಜ್ಜಿಗೆ ಏನೂ ಹಾಕಲ್ಲ, ಒಬ್ಬಟ್ಟೆ ಕಾಳುಗೊಜ್ಜು ಹಾಕೊಂಡು ತಿನ್ನೋದು. ನೋಡಿ ಇವಳು ಏನೋ ಸ್ಟೆಪ್ಸು ಕಲ್ತ್ಕೊಂಡು ಬಂದಿದ್ದಾಳಂತೆ. ಓಹೋ ಬಾಯಲ್ಲಿ ಹೇಳ್ಕೊಂಡು ಮಾಡು. ನಾರ್ಮಲಾಗಿ ಇದ್ಬಿಟ್ಟಿದ್ರೆ ಮಾಡ್ಬಿಡ್ತಿದ್ದೆ ಅಲ್ವಾ ಇದನ್ನ. ಓಹೋ ಹಬ್ಬದ ನಂತರ ಒಬ್ರು ಇಲ್ಲಿ ಹೆಂಗ್ ಕೂತ್ಕೊಂಡು ನೋಡ್ತವ್ರು ನೋಡ್ರಿ ಟಿವಿನ. ಹಲೋ ನೋಡಿ, ಪಾರ್ಕ್ ಹೋಗಿ ಆ ಕಡ್ಡಿ ಎತ್ಕೊಂಡ್ಬಂದಿದ್ದಾನೆ ಕಳ್ಳ ಸಿದ್ಧ. ಇವರು ಪಾಪ ಕೆಲಸ ಮಾಡ್ತಾನೆ ಇರ್ತಾರೆ, ಅಥವಾ ನಾನು ಕ್ಯಾಮ್ರಾ ಹಿಡ್ಕೊಂಬಂದಾಗ ಕೆಲಸ ಮಾಡ್ತಾರ ಏನೋ ಗೊತ್ತಿಲ್ಲ. ಹಾಂ ಏನ್ರಿ, ಕ್ಯಾಮ್ರಾ ಹಿಡ್ಕೊಂಬಂದಾಗ ಕೆಲಸ ಮಾಡ್ತೀರಾ? ಪ್ರಭಾವತಿ ಅವರೇ
ಯುಗಾದಿ ಹಬ್ಬದ ಶುಭಾಶಯಗಳು. ಇನ್ನೇನು ದಿನ ಮುಗ್ದೋಗ್ತಾ ಇದೆ. ಶುಭಾಶಯ. ಮೌ ಬೆಳಗ್ಗೆ ಹೇಳಲಿಲ್ವೇನಮ್ಮ ನಿಂಗೆ? ಹಾಂ, ಈ ವರ್ಷ ಎಲ್ಲ ಸೂಪರಾಗಿರುತ್ತೆ ಅಲ್ವಾ ಬೇಬಿ? ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಇನ್ನೊಂದು ವಿಡಿಯೋಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.